ಸ್ಪಷ್ಟವಾಗಿ ಹೇಳ್ಬಿಟ್ರು ಕರೆಮ್ಮ ನಾಯಕ್ ಅವರು. ಶಿಕ್ಷೆ ಆಗುತ್ತೆ ಅನ್ನೋ ಭಯ ಇದ್ದಿದ್ರೆ ಹಿಂಗೆ ಯಾಕೆ ಮಾಡ್ತಿದ್ರು, ಮನೆಗೆ ಬಂದು ಧಮಕಿ ಯಾಕೆ ಹಾಕ್ತಿದ್ರು, ಮನೆಗೆ ಬಂದು ಪ್ರಶ್ನೆ ಅಂದ್ರೆ ಈ ಶಿಕ್ಷೆಯ ಭಯ ಹುಟ್ಟಿಸೋ ಕರ್ತವ್ಯ ಕೇವಲ ಪೊಲೀಸ್ ಇಲಾಖೆದ ಮಾತ್ರನ, ಯಥಾ ರಾಜ ತಥಾ ಪ್ರಜಾ ಅನ್ನೋ ಮಾತು ಕ್ಲೀಶೆ ಅನ್ನಿಸಬಹುದು. ಬಟ್ ಸರ್ಕಾರ, ಹೋಮ್ ಮಿನಿಸ್ಟ್ರಿ ಇದರ ಕರ್ತವ್ಯವನ್ನ ನಾವು ಇಲ್ಲಿ ಚರ್ಚೆ ಮಾಡೋ ಹಾಗೆ ಇಲ್ವಾ ಅಂತ. ಮೇಡಮ್ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಚರ್ಚೆಗಳನ್ನು ನಾವೇ ಮಾಡಿದ್ದೇವೆ. ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅತ್ಯಂತ ಅಸಮರ್ಥ ಗೃಹ ಸಚಿವರು ಅಧಿಕಾರಕ್ಕೆ ಬಂದ ಮೇಲೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿ, ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ ನಟರಾಜ್ ಗೌಡ್ರೆ, ನೀವು ಮಾತಾಡಿದೀರಾ. ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿ ಹಳ್ಳ ಹಿಡಿದಿದೆ. ಈಗ ನೀವೇ ಹೇಳಿದ್ರಿ, ಶಿಡ್ಲಘಟ್ಟದಲ್ಲಿ ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟ್ ಆ ಮಹಿಳಾ ಅಧಿಕಾರಿಗೆ ಹೀನಾಮಾನವಾಗಿ ನಿಂದಿಸ್ತಾನೆ, ಕೇಳಕ್ಕನ ಆಗ್ತದ? ಇವತ್ತವರೆಗೂ ಗೃಹ ಇಲಾಖೆ ಆ ಶಾಸಕ ರಾಜೀವ್ ಗೌಡ ಎಲ್ಲಿದ್ದಾನಂತ ಅವನಿಗೆ ಮಾಹಿತಿ ಕೂಡ ಯಾರಿಗೂ ಕೂಡ ಇಲ್ಲ. ಆಮೇಲೆ ಸ್ವಕ್ಷೇತ್ರ ವರುಣಾ ಕ್ಷೇತ್ರದಲ್ಲಿ, ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಸರ್ವೆ ಮಾಡಕ್ ಹೋಗ್ತಾರಷ್ಟೇ. ಅವನೇನ್ ಹೇಳ್ತಾನೆ, ನಿಮ್ಮ ಹೆಣ ಬೀಳುತ್ತೆ ಮೊದಲು ಅಂತ. ಇವತ್ತೇನ್ ಆಕ್ಷನ್ ಆಗಿದೆ ಗೊತ್ತಿಲ್ಲ. ಬಳ್ಳಾರಿಯಲ್ಲಿ ಇವರ ಶಾಸಕ ನಾರಾ ಭರತ್ ರೆಡ್ಡಿಯ ಪಟಾಲಂ ಏನಿತ್ತು, ಫೈರಿಂಗ್ ಅನ್ ಮಾಡ್ತಾರೆ. ಇವತ್ತಿಗೂ ಏನಾಯ್ತು ಮಾಹಿತಿ ಇಲ್ಲ. ಇವತ್ತು ಒಬ್ಬ ಸಿದ್ದರಾಮಯ್ಯನವರು ಮೊನ್ನೆ ಪೊಲೀಸ್ ಆಫೀಸರ್ಸ್ ಅನ್ನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಅವ್ರು ಹೇಳ್ತಾರೆ, ಮಹಾರಾಷ್ಟ್ರದಿಂದ ಬಂದು ಡ್ರಗ್ಸ್ ಅನ್ನು ಪತ್ತೆ ಮಾಡ್ತಾರೆ ಅಂದ್ರೆ ನೀವೇನ್ ಮಾಡ್ತಿದ್ರೆ ಅಂದ್ರೆ ಓಪನ್ಲಿ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ. ಅದಕ್ಕಿಂತ ಹೀನಾದ ಪರಿಸ್ಥಿತಿ ನೀವು ಹೇಳ್ದಂಗೆ ಕರೆಮ್ಮ ನಾಯಕ್ ಅವ್ರ ಶಾಸಕರ ಮನೆಗೆ ಹೋಗಿ ಅಬ್ಜೆಕ್ಷನ್ ಬರ್ಬೋದು ನಟರಾಜ್. ಲೆಟ್ ಮಿ ಫಿನಿಶ್. ಅಲ್ಲ, ಶಾಸಕರ ಮನೆಗೆ ಹೋಗಿ ನೇರವಾಗಿ ಧಮಕಿ ಹಾಕ್ತಾರೆ ಅಂದ್ರೆ ಏನ್ ಅರ್ಥ? ಮತ್ತೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಯಾಕೆ ಹದಗೆಟ್ಟಿದೆ ಅಂತಂದ್ರೆ ಪ್ರತ್ಯೇಕ ಪ್ರಕರಣವನ್ನು ಪ್ರತ್ಯೇಕವಾಗಿ ಅಡ್ರೆಸ್ ಮಾಡ್ತಾ ಇದೆ ಗೃಹ ಇಲಾಖೆ. ಇವ್ರು ಅಡ್ರೆಸ್ ಮಾಡ್ತಾ ಇರೋ ಕಾರಣಕ್ಕೆ ಇವತ್ತು ಈ ಪ್ರಕರಣಗಳಾಗ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ನೋಡಿ ಮೇಡಮ್, ಗೃಹ ಇಲಾಖೆ ನಿಷ್ಕ್ರಿಯಗೊಂಡಿದೆ. ಇವ್ರಿಗೆ ಏನ್ ಗೊತ್ತಾ, ಸಿಎಂ ಅವರಾಗ್ಲಿ ಡಿಸಿಎಂ ಅವ್ರಿಗೆ ಕೇವಲ ತಮ್ಮ ಕುರ್ಚಿ ಉಳಿಸ್ಕೊಳ್ತಕ್ಕಂತ ಹಪಾಹಪಿ ಬಿಟ್ರೆ ಕಾನೂನು ಸುವ್ಯವಸ್ಥೆ, ಜನರ ಸುರಕ್ಷತೆ, ಮಹಿಳಾ ಸುರಕ್ಷತೆ ಬಗ್ಗೆ ಯಾವ ಬದ್ಧತೆ ಕೂಡ ಇಲ್ಲ. ಅಲ್ಲ, ಕಾನೂನು ಕಾಪಾಡ್ತಕ್ಕಂತ ಒಬ್ಬ ಡಿಜಿಪಿ ರಾಮಚಂದ್ರ ರಾವ್ ಅವರ ಆ ವಿಡಿಯೋ ಯಾರಾದ್ರೂ ನೋಡ್ಲಿಕ್ಕೆ ಸರ್, ಇವತ್ತು ಆ ವಿಚಾರನೂ ಚರ್ಚೆ ಮಾಡೋಣ. ಬಟ್ ದೇವರಾಜ್ ಸರ್, ನಿಮ್ಮದೇ ಪಕ್ಷದ ಶಾಸಕರು ಅವ್ರು ಮಾಡ್ತಿರೋದು ಅವ್ರ ಪ್ರಕಾರ, ಹಾಗೆ ನಮಗ್ ಸಿಕ್ಕ ಮಾಹಿತಿ ಪ್ರಕಾರನು ಅಕ್ರಮವನ್ನ ತಡೆಗಟ್ಟೋ ಕಾರ್ಯ. ಶಾಸಕರೊಬ್ಬರು ಇಂಥ ಕಾರ್ಯಕ್ಕೆ ಧುಮುಕಿರೋದೇ ವಿರಳ ಇತ್ತೀಚಿನ ದಿನಗಳಲ್ಲಿ. ಹಾಗಿರ್ಬೇಕಾದ್ರೂ ಧಮಕಿ ದಬ್ಬಾಳಿಕೆ ಅಂತಂದ್ರೆ ಈ ವ್ಯವಸ್ಥೆ ಬಗ್ಗೆ ನಾವು ಪ್ರಶ್ನೆ ಮಾಡಬಾರ್ದ ಅಂತ. ಅಮ್ಮ, ಅಲ್ಲಿ ದೇವದುರ್ಗದಲ್ಲಿ ಯಾವ ರೀತಿ ಪಾಳ್ಯಗಾರಿಕೆ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ. ಶ್ರೀಮತಿ ಕರಿಯಮ್ಮ ನಾಯಕ್ ಅವರು ಎಷ್ಟು ಪ್ರಾಮಾಣಿಕವಾಗಿ ಬಹಳಷ್ಟು ತಳಮಟ್ಟದಿಂದ ಬಂದಂತ ಶಾಸಕಿ ಅವರು. ಬಹಳಷ್ಟು ದೊಡ್ಡ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮೇಲ್ಗಡೆ ಬಂದಂತ ಶಾಸಕಿ. ಜನಗಳ ಪ್ರೀತಿಯನ್ನ ಯಾವುದೇ ಹಣವನ್ನು ಕೊಟ್ಟು ಕೊಂಡ್ಕೊಳ್ಳಿಲ್ಲ ಅವರು. ಬಹಳಷ್ಟು ಪ್ರೀತಿಯನ್ನ ಗಳಿಸಿ ಜನಗಳ ದುಡ್ಡನ್ನು ಕೊಟ್ಟು ಇವರನ್ನ ಗೆಲ್ಲಿಸಿರುವಂತ ಒಬ್ಬ ಬಹಳಷ್ಟು ವಿರಳವಾದ ಶಾಸಕಿ. ಟೋಲ್ ಬಗ್ಗೆ ಹೋರಾಟ ಮಾಡ್ತಾರೆ, ಅದರಲ್ಲಿ ಸಕ್ಸಸ್ ಆಗ್ತಾರೆ. ಹೇಗೇನಾಗಿದೆ, ಅಲ್ಲಿರ್ತಕ್ಕಂಥ ಎಲ್ಲಾ ರೈತರಿಂದ ಇವರಿಗೆ ಹಲವಾರು ಸಾವಿರಾರು ದೂರುಗಳು ಬರುತ್ತೆ. ಒಂದಲ್ಲ ಎರಡಲ್ಲ, ಸಾವಿರಾರು ದೂರು ಬರುತ್ತೆ. ಯಾರ ಒಂದು ನೇತೃತ್ವದಲ್ಲಿ ಈ ಮರಳು ದಂಧೆ ಕೃಷ್ಣಾ ನದಿ ತೀರದಲ್ಲಿ ನಡೀತಿದೆ ಅಂತಕ್ಕಂಥದ್ದು ಇವತ್ತೊಂದು ದಿವಸ ಅಲ್ಲಿರತಕ್ಕಂತಹ ಪೊಲೀಸ್ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಆದಾಗ್ಯೂ ಸಹ ಅದನ್ನ ಇವರು ಹೋರಾಟ ಮಾಡಿ ನಿಲ್ಲಿಸಲಿಕ್ಕೆ ಹೋದಂತ ಸಂದರ್ಭದಲ್ಲಿ, ರೈತರ ಹಿತವನ್ನ ಕಾಯ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪರಾಭವಗೊಂಡಂತ ಒಬ್ಬ ಏನು ಕಾಂಗ್ರೆಸ್ ಅಭ್ಯರ್ಥಿಯ ಸಹೋದರ ಬಂದು ಇವತ್ತು ಮನೆಗೆ ನುಗ್ಗಿ ಅವರಿಗೆ ಬೆದರಿಕೆ ಹಾಕ್ತಾನೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಎಷ್ಟು ಹದಪತನವನ್ನ ನೈತಿಕವಾಗಿ ಕಂಡಿದೆ ಈ ರಾಜ್ಯದಲ್ಲಿ. ಅಂದ್ರೆ ಇಷ್ಟು ಕೀಳು ಮಟ್ಟಕ್ಕೆ ನಾವು ಕಾಂಗ್ರೆಸ್ ಸರ್ಕಾರ ಹೋಗಿದ್ದು ನನಗೆ ಜ್ಞಾಪಕ ಇದೆ. ಹಿಂದೆ 1975ರಲ್ಲಿ ಈ ಮಟ್ಟವನ್ನು ತಲುಪಿತ್ತು ಈ ಕಾಂಗ್ರೆಸ್ ಸರ್ಕಾರ. ಆ ಒಂದು ಪರಿಸ್ಥಿತಿಯನ್ನ ಮರುಕಳಿಸಲಿಕ್ಕೆ, ಮರುಸ್ಥಾಪನೆ ಮಾಡಲಿಕ್ಕೆ ರಾಜ್ಯದಲ್ಲಿ ಹುನ್ನಾರವನ್ನು ಮಾಡ್ಕೊಂಡಿದೆ ಅಂತಕ್ಕಂಥದ್ದು. ಅಮ್ಮ, ಈ ಮರಳು ದಂಧೆ ಬಗ್ಗೆ ಮೊದಲು ಹೇಳ್ತೀನಿ, ನಂತರ ಮಟ್ಕಾ ಬಗ್ಗೆ ಬರ್ತೀನಿ. ಮರಳು ದಂಧೆ ಫಸ್ಟ್ ನಾವು ಇದ್ರ ಬಗ್ಗೆ ವಿರೋಧವನ್ನು ಮಾಡಿದಂತವರು ಅಲ್ಲಿದ್ದಂತ ಅಧಿಕಾರಿ ಭದ್ರಾವತಿಯಲ್ಲಿ ಅಲ್ಲಿ ಧಮಕಿ ಹಾಕಿದ್ದಂತವ್ರು ಯಾರು? ಇದೇ ಶಾಸಕ, ಕಾಂಗ್ರೆಸ್ ಶಾಸಕರ ಪುತ್ರ. ಆದ್ರೂ ಸಹ ಪುತ್ರನ ಇಲ್ಲಿವರೆಗೂ ಏನೇನ್ ದಬ್ಬಾಳಿಕೆಗಳು ಬಂತು, ಬೆದರಿಕೆಗಳು ಬಂತು. ಅಮ್ಮ, ಒಂದು ಕಡೆ ಪ್ರಾಮಾಣಿಕವಾಗಿ ಅಧಿಕಾರಿಗಳು ಕೆಲಸ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ, ಮತ್ತೊಂದು ಕಡೆ ಯಾವುದೇ ಅಧಿಕಾರಿಗಳು ಇವ್ರ ಪರವಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಅಲ್ಲಿ ಉಳಿಲಿಕ್ಕೆ ಆಗ್ತಿದ್ದಿಲ್ಲ. ಅಂದ್ರೆ ಅಧಿಕಾರಿಗಳು ಯಾವ ಸ್ಥಿತಿ ಬರ್ತಿದೆ. ಅದೇ ನಮ್ಮ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರಿ? ಅಲ್ಲಿ ಪ್ರಾಮಾಣಿಕ ಅಧಿಕಾರಿಗೆ ನಾನು ಇನ್ನು ಮುಂದೆ ಬದುಕಲಿಕ್ಕಾಗಲ್ಲ, ಈ ವ್ಯವಸ್ಥೆ ವಿರುದ್ಧವಾಗಿ ಹೋರಾಟ ಮಾಡಕ್ಕಾಗಲ್ಲ ಅನ್ನೋ ಒಂದು ಖಾತ್ರಿ ಆದ್ಮೇಲೆ ತನ್ನನ್ನು ಆತ್ಮಹತ್ಯೆ ಮಾಡ್ಕೊತಾನೆ. ಇವತ್ತು ಯಾವ ಸ್ಥಿತಿಗೆ ಬಂದಿದೆ? ಒಬ್ಬ ಶಾಸಕನ ಮನೆಯವರ ಹೆಸರಿಗೆ ಇವತ್ತಿನ ದಿವಸ ಹಣ ಬಂದಿದೆ ಅಂತಕ್ಕಂಥದ್ದು ಮಾಹಿತಿ ಬರ್ತಾ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಹೀನಾಯ ಸ್ಥಿತಿಗೆ ಬರ್ತಿದೆ ಅಂತಂದ್ರೆ ನನಗೆ ನಿಜಕ್ಕೂ ಇದು ಒಬ್ಬ ಶಾಸಕಿಯ ಮನೆಗೆ ಒಬ್ಬ ವ್ಯಕ್ತಿ ಹೇಗೆ ಹೋಗ್ಲಿಕ್ಕೆ ಸಾಧ್ಯ?
ಹೋದ್ಮೇಲೂ ಸಹ ಇಲ್ಲಿವರೆಗೂ ಅವನು ಒಬ್ಬ ವ್ಯಕ್ತಿ ಬಂಧಿಸಿಲ್ಲ ಅಲ್ಲ ಅಂದ್ರೆ ಸರ್, ಅವ್ರ ಪ್ರಕಾರ 100 ಜನ ನಮ್ ಕ್ಯಾಮ್ರಾದಲ್ಲಿ ನೂರಾರು ಜನ ಹೋಗಿದ್ದಾರೆ. ಅಲ್ಲ, ಕಾಣಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅದರ ನೇತೃತ್ವವನ್ನು ವಹಿಸಿದಂತವನು ಯಾರು? ಒಂದು ಪ್ರಾಭವಗೊಂಡಂತ ಒಬ್ಬ ಅಭ್ಯರ್ಥಿಯ ಸಹೋದರ ಹೇಗೆ ಅವ್ರ ಮನೆಗೆ ಹೋದ? ಅವನು ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷದವರು ಯಾವುದೇ ಕಾರಣಕ್ಕೂ ಇನ್ನೊಬ್ಬ ಶಾಸಕರ ಮನೆಗೆ ಹೋಗಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಈ ವಿಷಯದಲ್ಲಿ ಧಮಕಿ ಹಾಕ್ಲಿಕ್ಕೆ ನಾ ಜನಗಳು ಕರ್ಕೊಂಡು ಅಲ್ಲಿಗೆ ಹೋಗ್ತಾನೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಗೂಂಡ ರಾಜ್ಯವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ತುದ್ಗಾಲ್ ಮೆಂತಿದೆ. ನನ್ನ ಸ್ನೇಹಿತರು ಹೇಳಿದಾಗ, ಉತ್ಕರ್ಷ್ ಹೇಳಿದಾಗ, ಈ ರಾಜ್ಯದಲ್ಲಿ ಗೃಹ ಸಚಿವರು ಬದುಕಿದಾರಾ ಅಂತಕ್ಕಂಥ ಸಂಶಯ ನಮಗೆ ಬರ್ತಿದೆ. ನಿಜವಾಗ್ಲೂ ಉಸಿರಾಡ್ತಾರ ಅಮ್ಮ. ಪ್ರತಿ ಸಂದರ್ಭದಲ್ಲೂ ಸಹ ಈ ಒಂದು ಗೃಹ ಸಚಿವರಿಗೆ ನೋಡಿ, ಅಲ್ಲಿ ಬಳ್ಳಾರಿಯಲ್ಲಿ ಆದಾಗ ಅಲ್ಲಿ ನಡೆದಂತ ಪೊಲೀಸ್ ಆಫೀಸರ್ ಸಭೆಯನ್ನ ಇನ್ಯಾರೋ ಸಚಿವರು ಮಾಡ್ತಾರೆ, ಅದು ನನಗೆ ಗೊತ್ತೇ ಇಲ್ಲ ಅಂತಾರೆ. ಇಷ್ಟೊಂದು ಬೇಜವಾಬ್ದಾರಿ ನಡವಳಿಕೆ ಅಮ್ಮ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇದೇ ಮೈಸೂರಲ್ಲಿ ಒಂದು ರೇಪ್ ಆದಂತ ಸಂದರ್ಭದಲ್ಲಿ ಅವಾಗ ಅವರು ರಾಜೀನಾಮೆ ಕೇಳ್ತಾರೆ ಕಾಂಗ್ರೆಸ್ನವರು. ಇದೇ ಮೈಸೂರಿನಲ್ಲಿ ದಸರಾದ ನೆಕ್ಸ್ಟ್ ಡೇ ರೇಪ್ ಆಗುತ್ತೆ. ಇದೇ ದಸರಾದ ನೆಕ್ಸ್ಟ್ ಡೇಗೆ ಸಿದ್ದರಾಮಣ್ಣವರ ಒಂದು ತವರು ಜಿಲ್ಲೆಯಲ್ಲಿ ದಸರಾದ ನೆಕ್ಸ್ಟ್ ಡೇಗೆ ಒಂದು ಹೆಣ್ಣು ಮಗಳು ರೇಪ್ ಆಗುತ್ತೆ. ಸರ್ಕಾರಕ್ಕೆ ಗೊತ್ತಿರೋದಿಲ್ಲ, ಆಮೇಲೆ ನೆಕ್ಸ್ಟ್ ಡೇ ಗೊತ್ತಾಗುತ್ತೆ. ಏನು, ಒಂದು ಪ್ರಾಣ ಹೋಗೋ ಸ್ಥಿತಿಲಿರ್ತಕ್ಕಂಥ ಹೆಣ್ಣು ಮಗಳು. ಅಂದ್ರೆ ಈ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಕಡೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಇದರಲ್ಲೂ ಗೃಹ ಸಚಿವರಂತೂ ಸಂಪೂರ್ಣವಾಗಿ ಸರ್, ಇದು ಪ್ರತ್ಯೇಕ ಪ್ರಕರಣಗಳು, ಹೀಗಾಗಿ ಸರ್ಕಾರ ಅಥವಾ ಗೃಹ ಇಲಾಖೆ ಗೃಹ ಸಚಿವರನ್ನ ಬ್ಲೇಮ್ ಮಾಡಬಾರದು. ಇದೆಲ್ಲವೂ ಕೂಡ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಸರ್ಕಾರಿ ಅಧಿಕಾರಿಗಳ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೂ ಏನೋ ಆಗುತ್ತೆ. ಇದಕ್ಕೂ ಗೃಹ ಸಚಿವರಿಗೂ ಏನ್ ಕನೆಕ್ಷನ್? ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, ಹಿಂಗ್ ಸಮರ್ಥನೆ ಮಾಡ್ಕೊಳ್ಳಿಕ್ ಸಾಧ್ಯ ಇದೆಯಾ ಸರ್? ಹಳೆ ಮೈಸೂರಿನಲ್ಲಿ ಚಿತ್ರದುರ್ಗ, ಹೈದರಾಬಾದ್ ಕರ್ನಾಟಕದಲ್ಲಿ ದೇವದುರ್ಗ. ಹೆಸರು ದೇವದುರ್ಗ, ಒಂದ್ ಕಾಲದಲ್ಲಿ ಅದು ಬೆಂಗಾಡ ಆಗಿತ್ತು. ನೀವೆಲ್ಲ ಬಿಸಿಲು ನಾಡು ಅಂತ ಕರೀತಾ ಇದ್ರಿ ಬೆಂಗಳೂರು ಪತ್ರಕರ್ತರೆಲ್ಲ, ನಮ್ಮ ಬೀದರ್, ಗುಲ್ಬರ್ಗ, ರಾಯಚೂರು ಜಿಲ್ಲೆಗಳನ್ನ. ಈಗ ನಾರಾಯಣಪುರ ಡ್ಯಾಮ್ ಆದ್ಮೇಲೆ, ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಆದ್ಮೇಲೆ ಎಲ್ಲ ನೀರಾವರಿ ಸಮೃದ್ಧಿ ಬಂದ್ಬಿಡಿದೆ. ಇವತ್ತೆಲ್ಲ ಭತ್ತದ ಗದ್ದೆಗಳನ್ನ ನೋಡ್ತಾ ಇದ್ದಾರೆ ದೇವದುರ್ಗದಲ್ಲಿ. ಕಮರ್ಷಿಯಲ್ ಆಕ್ಟಿವಿಟಿ ದೇವದುರ್ಗ, ಶೋರಾಪುರ್, ಶಹಾಪುರ್, ಜೇವರ್ಗಿವರೆಗೂ ಕೂಡ ಸಾಕಷ್ಟು ಸಮೃದ್ಧಿ, ಅಂದ್ರೆ ಕೃಷಿ ಆಧಾರಿತ ಸಮೃದ್ಧಿ ಬಂದ್ಬಿಡಿದೆ. ಮಂಡ್ಯ, ಹಾಸನ ನೋಡಿದಂಗೆ ಆಗುತ್ತೆ. ಆದ್ರೆ ನಿಜಾಮರ ಕಾಲದಿಂದ ಅಲ್ಲಿ ಬೇರೂರಿರುವಂತಹ ಬಾಳೆಗಾರಿಕೆ ಸಂಸ್ಕೃತಿ ಇವತ್ತಿಗೂ ಬದಲಾಗಿಲ್ಲ. ಇವರು 3ನೇ ಮಹಿಳೆ ದೇವದುರ್ಗದಿಂದ ಗೆಲ್ತಾರು. 1985 ಚುನಾವಣೆ ಡಾಕ್ಟರ್ ಪುಷ್ಪಾವತಿ ಅಂತ ಜನತಾ ಪಕ್ಷದ ಗೆದ್ರು. MBBS ಡಾಕ್ಟರ್ ಆಕೆ. ಅವಾಗ ಅದು ಪರಿಶಿಷ್ಟ ಜಾತಿಗೆ ಮೀಸಲಾಗಿತ್ತು. ಅವ್ರನ್ನ ಮಂತ್ರಿ ಮಾಡಿದ್ರು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ. 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ನಮ್ಮ ಕ್ರಾಂತಿಕಾರಿ ಸಾಹಿತಿ BT ಲಲಿತಾ ನಾಯಕ್, ಚಿಕ್ಕಮಗಳೂರು ಮೂಲದ ಲಲಿತಾ ನಾಯಕ್ ಅವರು ಅಲ್ಲಿಂದ MLA ಆಗಿ ಬಂದು ಅವರು ಕೂಡ ಮಂತ್ರಿ ಆಗಿದ್ರು. ಇದಾದ 3ನೇ ಮಂತ್ರಿ ಕರೆಮ್ಮ ನಾಯಕ್ ಅಂತ. ಅಲ್ಲಿ ನಮ್ಮ ರಾಯಚೂರು ಜಿಲ್ಲೆ, ಇದು ದೇವದುರ್ಗ ನಮ್ಮ ತಂದೆ ಕಡೆ ಪೂರ್ವಿಕರ ನೇಟಿವ್ ಪ್ಲೇಸ್, ಅದು ಪರ್ಮನೆಂಟ್ ನೇಟಿವ್ ಪ್ಲೇಸ್. ಅದು ಇವತ್ತಿಗೂ ಕೂಡ ಅಲ್ಲೆಲ್ಲ ದಣಿಗಳು, ದೊರೆಗಳು, ದೊರೆಸಾನಿಗಳು ಅವ್ರದೇ ದರ್ಬಾರು. ಅವ್ರು ಯಾವ ಜಾತಿಯವರಾದ್ರಾಗ್ಲಿ ಅಧಿಕಾರಸ್ಥ ಅಂತ ದಣಿ ಅಂತ. ಆ ದಣಿ ಏನಂದ್ರೆ ಒಂದೇ ಕುರ್ಚಿ ಹಾಕೊಂಡಿರ್ತಾನೆ, ತನ್ನ ನೋಡಕ್ ಬರೋ ಜನರಿಗೆ ಯಾರಿಗೂ ಕೂತು ಅಂತ ಹೇಳಲ್ಲ, ಅದ್ ಕೈ ಕಟ್ಕೊಂಡು ನಿಂತಿರ್ಬೇಕು. ಇಂಥ ಪ್ರವೃತ್ತಿಗೆ ಯಾರಾದ್ರೂ ಒಬ್ಬ ಪರ್ಯಾಯ ಶಕ್ತಿ ಈ ತರ ಬಂದ್ರೆ, ಆಕೆ ಪಾಪ ನಾರಿ ಶಕ್ತಿ. ಈ ಕರೆಮ್ಮ ನಾಯಕು ಇದು ಒಂದಲ್ಲ, ಅವ್ರು ಗೆದ್ದಾಗಿಂದ ಒಂದಿಲ್ಲ ಒಂದು ಅವಾಂತರಗಳಾಗ್ತಾ ಇದೆ. ಹೋರಾಟಗಳು ಬೆದರಿಕೆ, ಅವ್ರ ಮೇಲೆ ಹಲ್ಲೆ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಇದನ್ನ ಪಕ್ಷಾತೀತವಾಗಿ ನೋಡ್ಬೇಕು. ಇವರೇನು ಬಿಜೆಪಿ ಶಾಸಕರು ಮೊದಲೇನಿದ್ರು ಅವರು ಬಹಳ ಸಂಭಾವಿತರು, ಸುಸಂಸ್ಕೃತರು, ಸಂಭಾವಿತರು. ಅವರು ಅಲ್ಲಿನ ಕಲ್ಚರ್ ಯಾವ ತರ ಇದೆ ಆ ತರ. ಆಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಬ್ಬ ಮಹಿಳಾ ಶಾಸಕಿ. ಅವ್ರ ಮಾತಿನಲ್ಲಿ ಒಂದು ಮುಗ್ಧತೆ ಇದೆ, ಅಸಹಾಯಕತೆ ಇದೆ. ಎಲ್ಲಾ ಪಕ್ಷದವರು ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಈ ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ 371J ಬಂದ್ಮೇಲೆ ಕೂಡ ಬದಲಾಗ್ತಾ ಇಲ್ಲ. ನೋಡಿ, ಪೊಲೀಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಕಾಪಿ ಮಾಡಿ ಎಲ್ಲಿ ಸಿಕ್ಕರು? ಗುಲ್ಬರ್ಗಾದಲ್ಲಿ ಸಿಕ್ಕಾಕೊಂಡ್ರು. ಬಿಜೆಪಿ ಸರ್ಕಾರ ಇದ್ರು, ಬಿಜೆಪಿಗೆ ನಾಯಕಿನ ಒಬ್ಳು ಸಿಕ್ಕಾಕೊಂಡ್ರು. ಟೀಚರ್ಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಮತ್ತೆ ಕಾಪಿ ಎಲ್ಲಿ ನಡೀತು? ಅಲ್ಲೇ ನಡೀತು. ವೋಟ್ ಚೋರಿ ಎಲ್ಲಿ ನಡೀತದೆ? ಅದು ಅಲ್ಲೇ ನಡೀತಿಲ್ಲ. ಅಲ್ಲಂದ್ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ? ನಮ್ಮ ಕರ್ನಾಟಕದ ಸರ್ವಶ್ರೇಷ್ಠ ನಾಯಕರಲ್ಲಿ ಅಲ್ಲಿಂದ ಬಂದವರು ವೀರೇಂದ್ರ ಪಾಟೀಲ್, ಧರ್ಮ್ ಸಿಂಗ್, ಮಲ್ಲಿಕಾರ್ಜುನ್ ಖರ್ಗೆ ಇತ್ಯಾದಿಯಾಗಿ. ಖರ್ಗೆ ಅವರಂತೂ ಇವತ್ತು ಅಖಿಲ ಭಾರತ ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ. ಅವರೇ ಪಾಪ ಮೊನ್ನೆ ಅಸಹಾಯಕರಾಗಿ DK ಶಿವಕುಮಾರ್ ಅವ್ರಿಗೆ ಓಪನ್ ಆಗಿ ಕೇಳಿದ್ರು, ನಮ್ಗಿನ್ ಶಾಲೆಗಳು ಕೊಡಬೇಡಿ, ಹಿರಿಯ ಶಾಲೆಗಳಿಗೆ ಶಿಕ್ಷಕರಿಲ್ಲ, ಅವ್ರನ್ನ ಕೂಡ ಎತ್ ಕೇಳ್ತಾರೆ. ಆ ಸಂಸ್ಕೃತಿ ಬದಲಾಗಿಲ್ಲ. ಅಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದಾಗಿಂದ ನೋಡ್ತಾ ಇದ್ದೀನಿ, ಕಾಪಿ ಹೊಡೆಯೋದ್ರೆ ಸರ್ವೇ ಸಾಮಾನ್ಯ. ಅಪರೂಪಕ್ಕೆ ಯಾವುದೋ ಒಂದು ಸ್ಟಿಂಗ್ ಆಪರೇಷನ್ ಮಾಡಬೇಕಾಗಿಲ್ಲ, ಯಾವಾಗ್ಲೂ ನಡೀತಾ ಇರುತ್ತೆ ಅಲ್ಲಿ. ಇದು ಬದಲಾಗ್ಲಿ ಅಂತ ಅಲ್ಲಿ ಜನ ಬಯಸ್ತಾ ಇಲ್ಲ. ಅದು ಬದಲಾಗೋವರೆಗೂ ಪಾಪ ಕರೆಮ್ಮ ನಾಯಕ್ ಪರವಾಗಿ ಪಕ್ಷಾತೀತವಾಗಿ ಎಲ್ಲರೂ ಪ್ರತಿಭಟಿಸಬೇಕಾಗಿದೆ. ನಮ್ಮ ಎಡಪಂಥೀಯ ಮಹಿಳಾ ಸಂಘಟನೆಗಳು ಅವ್ರ ಪರವಾಗಿ ಧ್ವನಿ ಎತ್ತಬೇಕು. ಅವ್ರು ಯಾವ ಪಕ್ಷ ಶಾಸಕ ಆದ್ರೂ ಆಗಲಿ. ಆಕೆ ಭೀಮಾ ತೀರದ ಹಂತಕರು ಅನ್ನೋದು ನಾವೆಲ್ ಬರೆದ್ರಲ್ಲ, ರವಿ ಬೆಳಗೆರು ಬರೆದು ಚಿರಸ್ಮರಣೀಯರಾಗ್ಬಿಟ್ರು. ಆ ಭೀಮಾ ತೀರದ ಹಂತಕರ ಸಂಸ್ಕೃತಿ ಇನ್ನೂ ಬದಲಾಗಿದೆ. ಇವೆಲ್ಲ ಭೀಮಾ, ಕಾರಂಜ ಇವೆಲ್ಲ ಕೃಷ್ಣಾ ನದಿ ಉಪನದಿಗಳು. ಅಲ್ಲಿರೋ ಆ ಸಂಸ್ಕೃತಿ ಬದಲಾಗೋರು, ಪೊಲಿಟಿಕಲ್ ಕಲ್ಚರ್ ಬದಲಾಗೋವರೆಗೂ ಇದನ್ನ ತಡೆಗಟ್ಟಲಿಕ್ಕೆ ಆಗಲ್ಲ. ನಾವು ರಿಪಬ್ಲಿಕ್ ಆಫ್ ಬಳ್ಳಾರಿಯಿಂದ ರಿಪಬ್ಲಿಕ್ ಆಫ್ ಬೀದರ್ವರೆಗೂ ಇದೆ ಈ ತರದ್ದು.
ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಕುಟುಂಬದ ಪಾಳೆಗಾರ ಪಾಳೆಗಾರ. ಅವ್ರು ಯಾವ ಪಕ್ಷವರಾದ್ರೂ ಇರ್ಲಿ. ಶಾಸಕಿ ಪ್ರಕರಣ ಇವತ್ತು ಆಮೇಲೆ ಬೆಳಕಿಗೆ ಪಾಪ ಬಂತು ಗೃಹ ಸರ್. ಆದ್ರೆ- ಸಚಿವರಂಗೆ ಮುಖ್ಯಮಂತ್ರಿ ಹಿಂಗೆ ಅಂತ ಹೇಳೋದಲ್ಲಪ್ಪ. ಮುಖ್ಯಮಂತ್ರಿ ನಿನ್ನೆ ಹಿರಿಯ IAS ಅಧಿಕಾರಿ IPS ಅಧಿಕಾರಿಗಳು ಇದರಲ್ಲಿ ಸಮ್ಮೇಳನದಲ್ಲಿ ಬಹಿರಂಗವಾಗಿ ಛೇಡಿಸಿದ್ದಾರೆ ತಮ್ಮ ಪೊಲೀಸ್ ವ್ಯವಸ್ಥೆಯನ್ನು. ಅಲ್ರಿ ಮಾರಾಟ ಪೊಲೀಸರು ಬಂದು ಹಿಡಿದು ಡ್ರಗ್ ಇದು ಗ್ಯಾಂಗ್ಸ್ ನಿಮ್ಗೆ ಯಾಕೆ ಹಿಡಿಲಿಕ್ಕೆ ಆಗ್ಲಿಲ್ಲ ಅಂತ. ಬಟ್ ಮೊರೆ ದಿವಸವೇ ಈ ಮಹಾಶಯ ರಾಮಚಂದ್ರ ರಾವ್ ಘಟನೆ ನಡೆದ್ಬಿಡ್ತು. ಆ ವಿಡಿಯೋ ಬಂದ್ಬಿಡ್ತು ಹೊರಗೆ. ಆ ವ್ಯಕ್ತಿ ಮೇಲೆ ಹಲವಾರು ಸಾರಿ 100% ಅದು ಚರ್ಚೆ ಮಾಡೋಣ ಸರ್. ಅದಕ್ಕೆ ಹೋಗೋಕ್ ಮುಂಚೆ